ಯೂಟ್ಯೂಬ್ ಚಾನಲ್ ನೋಡುವಂಥ ಎಲ್ಲ ವೀಕ್ಷಕರಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಇಂದು ನಾನು ನಿಮಗೆ ಏನು ಹೇಳಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಒಂದು ಆಯುರ್ವೇದಿಕ್ ಮೆಡಿಸಿನ್ ತೆಗೆದುಕೊಂಡ್ಬಂದಿದ್ದೇನೆ ನಾನು. ನ್ಯಾಚುರಲ್ ಆಗಿ ನಮ್ಮ ಒಂದು ಪ್ರಕೃತಿಯಲ್ಲಿ ಸಿಗುವಂಥ ಒಂದು ಆಯುರ್ವೇದಿಕ್ ಇದು ಅದಕ್ಕೆ ಅಂತ ಹೇಳಿದ್ರೆ ಕಿಡ್ನಿ ಸ್ಟೋನ್, ಕಿಡ್ನಿಯಲ್ಲಿ ಕಲ್ಲು ಬೆಳಿತೇವಲ್ರಿ, ಆ ಕಲ್ಲು ಬೆಳೆಯೋದ್ರಲ್ಲಿ ಅದಕ್ಕೋಸ್ಕರ ಪರಿಹಾರ ತಂದಿದ್ದೇನೆ ನಾನು. ಹೇಗೆ ಅಂತ ಹೇಳಿದ್ರೆ 3 mm 4 mm ಇದ್ದಾಗ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಚಿಕ್ಕದಾದ ರಾಗಿ ಕಾಳು ಜೋಳ ಕಾಳು ಅಷ್ಟಿದ್ದಾಗ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 12 mm 13 mm 14 mm 15 mm ಅಷ್ಟು ಹೋದಾಗ ಏನಾಗುತ್ತೆ ಅಂದ್ರೆ ಕಿಡ್ನಿ ಊದ್ಕೆ ಅಂತ ಹೋಗುತ್ತೆ, ಕಲ್ಲು ಬೆಳ್ಕೊಂತ ಬರುತ್ತೆ. ಅವಾಗ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಅವರಿಗೆ, ಅವಾಗ ವಾಂತಿ ಬಂದಂಗೆ ಆಗುತ್ತೆ, ಅವಾಗ ಮೈಕೈ ನಡ ನೋವು ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಸ್ಕ್ಯಾನಿಂಗ್ ಬರೆದು ಕೊಟ್ಟು ರಿಪೋರ್ಟ್ ನೋಡಿದ ತಕ್ಷಣನೇ ಅವ್ರು ಏನು ಮಾಡ್ತಾರೆ, ಒಂದು 15 ದಿನದ ಮೆಡಿಸಿನ್ ಕೊಡ್ತಾರೆ. ಮೆಡಿಸಿನ್ಗೆ ಅದು ಪರಿಹಾರ ಆಗಲಿಲ್ಲ ಕಾರಣವಾಗಿ ಆಪರೇಷನ್ ಮಾಡೋಣ ಅಂತೇಳಿ ಕಿಡ್ನಿ ಕೊಯ್ದು ಆಪರೇಷನ್ ಮಾಡಿಬಿಡ್ತಾರೆ. ನೋಡ್ರಿ ಎಷ್ಟು ಎಂಥ ಪರಿಹಾಸ. ಅದಕ್ಕೆ ಇವತ್ತು ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ, ಆ ಕಿಡ್ನಿ ಪರಿಹಾರಕ್ಕೆ ಒಂದು ಮನಿ ಮದ್ದು. ಅದಕ್ಕೋಸ್ಕರ ನಾವು ಇವತ್ತು ಏನು ತಿಳ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಪ್ರಕೃತಿಯಲ್ಲಿ ಭಗವಂತ ಎಷ್ಟೆಷ್ಟೋ ಕಾರ್ಯಗಳನ್ನ ಇಟ್ಟಿದ್ದಾನೆ. ಸೊಪ್ಪುಗಳು, ತರಕಾರಿಗಳು, ಇಂಥವೆಲ್ಲ ಯೂಸ್ ಮಾಡ್ಬೇಕು ನಾವು. ಆದರೂ ಸಹ ಏನು ಹೇಳ್ತಾನೆ ಅಂದ್ರೆ, ಈಗ ನಾನು ತಂದಿರ್ತಕ್ಕಂಥ ಮೆಡಿಸಿನ್ನು 15 mm ಕಲ್ಲಿದ್ರೂ ಸಹ ಒಡೆದು ಪುಡಿಯಾಗಿ ಹೊರಗಡೆ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಏನು ಮಾಡಬೇಕು, ಯೂಸ್ ಮಾಡಬೇಕಾಗಿದೆ. ಹೇಗೆ ತಗೋಬೇಕು, ಅದನ್ನ ಹೇಗೆ, ಅದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರ್ಸಕ್ ಬರ್ತೀನಿ. ನೋಡ್ರಿ, ಇಲ್ಲಿ ಒಂದು ಸೊಪ್ಪು ಇದೆ ನನ್ನ ಹತ್ರ. ಈ ಸೊಪ್ಪು ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬೋದು, ಕ್ಯಾಮ್ರಾಗೆ ತೋರಿಸ್ತೇನೆ ನೋಡ್ರಿ. ಇದು ಏನಂತ ಹೇಳ್ತಾರೆ ಗೊತ್ತಾ, ಹೋಗೋ ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಇದಕ್ಕೆ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ಇದು ಕಾಡು ಬಸಳೆ ಅಂತ ಹೇಳ್ತೇವೆ, ನಾಗರ ಪುಷ್ಪ ಅಂತಂದ್ರೆ, ಅಥವಾ ಕಾಡ ನಾಗದ ಎಲೆ ಅಂತ ಹೇಳ್ತೇವೆ, ಇನ್ನು ಏನೇನೋ ಹೇಳ್ತಾರೆ. ಈ ಎಲೆಯಿಂದ ಇದು ಜೀವ ಉಳಿಸುವಂತ ಒಂದು ಸಸ್ಯ ಆಗಿದೆ. ಅದಕ್ಕೋಸ್ಕರ ಇದನ್ನ ಹೇಗೆ ಯೂಸ್ ಮಾಡಬೇಕು, ಈ ಎಲೆಯನ್ನು ಹೇಗೆ ತಗೋಬೇಕು, ಇದು ಎಲೆ ಒಂದೇ ತಿಂದ್ರೆ ಪ್ರಯೋಜನ ಆಗಲ್ಲ, ಇದ್ರ ಜೊತೆಗೆ ಇನ್ನು ಕಾಂಬಿನೇಷನ್ ಆಗಿ ಕೆಲವು ಪದಾರ್ಥಗಳಿದ್ದಾವೆ. ಅವನು ಯೂಸ್ ಮಾಡಿದಾಗ ಮಾತ್ರ ಏನಾಗ್ತದೆ ಅಂತ ಹೇಳಿದ್ರೆ, ಕಿಡ್ನಿಯಲ್ಲಿ ಇರ್ತಕ್ಕಂಥ ಕಲ್ಲು ಒಡೆದು ಹೋಗುತ್ತೆ. ಈ ಎಲೆಯನ್ನ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಸಾರಿ ನೋಡ್ರಿ, ಈ ಎಲೆ ನಿಮಗೆ ಗೊತ್ತಾಗುತ್ತೆ. ಇದು ಕಳ್ಳಿ ಎಲೆ ತರ ಇದೆ, ಆದ್ರೆ ಕಳ್ಳಿ ಎಲೆ ಅಲ್ಲ ಇದು. ಇಲ್ಲಿ ಏನಿದೆಯಲ್ಲ ಸುತ್ತಲೂ ಸೇಮ್ ಕಳ್ಳಿ ಎಲೆ ತರನ ಬರ್ತದೆ. ಕಳ್ಳಿ ಎಲೆ ತುಂಬಾ ದಪ್ಪ ಬರುತ್ತೆ, ಇದು ಸ್ವಲ್ಪ ಸ್ಮೂತ್ ಆಗಿರ್ತದೆ. ನಿಮ್ಗೆ ಗೊತ್ತಾಗುತ್ತೆ, ಮನೆ ಮುಂದೆ ಯಾರು ಸೋಗಿಡ ತರ ಹಚ್ಚಿರ್ತಾರೆ. ಇದು ಎಲ್ಲ ಕಡೆಗೆ ಸಿಗುತ್ತೆ ಆಲ್ಮೋಸ್ಟ್. ಇದನ್ನ ತಗೊಂಬಂದು ಇದನ್ನ ನಡೋದು ಸುಲಭ, ಯಾಕಂದ್ರೆ ಇದು ಬೀಜ ಅಲ್ಲ. ಇದನ್ನ ಹಿಂಗೆ ಇಟ್ಟರೆ ಇದೇನೈತಿಲ್ಲ, ಇದೆಲ್ಲ ಕಣ್ಣುಗಳು, ಇದು ಬೀಜ ಇದ್ದ ಹಾಗೆ ಇಲ್ಲೆಲ್ಲ ಗಿಡಗಳು ಹುಟ್ಕೊಂತವೆ. ಈ ಎಲೆಯನ್ನ ನಿಮ್ಮ ಮಕ್ಕಳು ಓದುವಂತ ಬುಕ್ಕಲ್ಲಿ ಇಟ್ಟು ಮುಚ್ಚಿದ್ರು ಸಹ ಅಲ್ಲೇ ಹುಟ್ಕೊಂತತಿ ಅಂತ ಒಂದು ಸಸ್ಯ ಇದು. ಸುಲಭವಾಗಿ, ಜಾಸ್ತಿ ನೀರು ಬೇಕಾಗಿಲ್ಲ, ತುಂಬಾ ಮಣ್ಣು ಬೇಕಾಗಿಲ್ಲ, ಅಂಥದ್ರಲ್ಲೇನೆ ಸ್ವಲ್ಪ ನೀರು ಚುಮ್ಕಿಸಿ ತಂಪಲ್ಲೇನೆ ಇದು ಬೆಳೀತದೆ. ಈ ಪದಾರ್ಥ ಹೇಗೆ ಕಾರ್ಯ ಮಾಡೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಎಲೆ ಜೊತೆಗೆ ನಾವು ದಿನ ಅಡಿಗೆಗೆ ಬಳಸುವಂತ ಏನಪ್ಪಾ ಅಂದ್ರೆ ಕಾಳು ಮೆಣಸು. ದಿನ ಅಡಿಗೆಗೆ ಬಳಸ್ತಾವಲ್ಲ ಕಾಳು ಮೆಣಸು, ಕರಿ ಮೆಣಸು ಅಂತ ಹೇಳ್ತೇವೆ, ಕಾಳು ಮೆಣಸು. ಈ ಕಾಳು ಮೆಣಸನ್ನ ಯೂಸ್ ಮಾಡಬೇಕು. ಎಷ್ಟೆಷ್ಟು ಯೂಸ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಉಪ್ಪು ಇದೆ. ಯಾವ ಉಪ್ಪು, ನಾವು ದಿನ ಅಡಿಗೆ ಮಾಡ್ಕೊಂಡು ತಿಂತಾವಲ್ಲ ಆ ಉಪ್ಪು ಅಲ್ಲ. ಈ ಉಪ್ಪು ಯಾವುದು ಅಂತ ಹೇಳಿದ್ರೆ ನಿಮಗೆ ನೋಡ್ರಿ ಗೊತ್ತಾಗುತ್ತೆ ಕೆಲವರಿಗೆ. ನೋಡ್ರಿ, ಈ ಉಪ್ಪು ಇದು ಕಲ್ಸಕ್ಕರೆ ತರ ಇದೆ, ಕಲ್ಸಕ್ಕರೆ ಅಲ್ಲ ಇದು. ಇದಕ್ಕೆ ಸವಂದಳ ಉಪ್ಪು ಅಂತ ಹೇಳ್ತಾರೆ, ಕೆಲವು ಬ್ಲಾಕ್ ಸಾಲ್ಟ್ ಅಂತ ಹೇಳ್ತಾರೆ. ಇದೆಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಗ್ರಂಥಿ ಅಂಗಡಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ. ದೊಡ್ಡ ದೊಡ್ಡ ಕಿರಾಣಿ ಅಂಗಡಿಗಳಲ್ಲಿ ಹೋಗಿ ನೀವು ಕೇಳಿದ್ರೆ ಉಪ್ಪು ಕೊಡ್ರಿ ಅಂತ ಹೇಳಿದ್ರೆ, ಈ ಉಪ್ಪು ಕೇಳಿದ್ರೆ ಖಂಡಿತವಾಗ್ಲೂ ಉಪ್ಪು ಸಿಗುತ್ತೆ. 1/4 kg ಒಂದು 50 ರೂಪಾಯಿ ನಿಮಗೆ ಉಪ್ಪು ಸಿಗುತ್ತೆ. ಇದನ್ನ ತಂದು ಯೂಸ್ ಮಾಡಬೇಕಾಗಿದೆ. ಹೇಗೆ ಯೂಸ್ ಮಾಡಬೇಕು, ಕಿಡ್ನಿಲಿ ಕಲ್ಲು ಇರ್ತಕ್ಕಂಥವ್ರು, ಚಿಕ್ಕ ಎಲೆ ಇತ್ತಪ್ಪ ಅಂತ ಹೇಳಿದ್ರೆ ಈ ಸಸ್ಯ ಒಂದು 3 ಎಲೆ ಯೂಸ್ ಮಾಡ್ರಿ. ದೊಡ್ಡ ಎಲೆ ಇದ್ರೆ ಒಂದು 2 ಎಲೆ. 2 ಎಲೆಗೆ 7 ಕಾಳು ಮೆಣಸನ್ನು ಹಾಕ್ಬೇಕು. ಹಿಂಗೆ 7 ಕಾಳು ಮೆಣಸು, 4 6 7 ಯಾಕೆ 8 ಹಾಕೋಬೋದಾ? ಹಾಕೋಬೋದಾದ್ರೆ 7 ಏನಪ್ಪ ಅಂದ್ರೆ ಆಯುರ್ವೇದದಲ್ಲಿ ಒಂದು ಇದೆ, ಇರ್ಲಿ. ಯಾಕಂದ್ರೆ 7 ಕಾಳು ಮೆಣಸು, ಒಂದು 2 ಎಲೆ, ಉಪ್ಪು ಎಷ್ಟು ಬೇಕು ರುಚಿ ತಕಾಶ ಅಂತ ಹೇಳಿದ್ರೆ ಒಂದಿಷ್ಟು. ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ರೆ ತೊಂದರೆ ಏನಿಲ್ಲ, ಸೈಡ್ ಎಫೆಕ್ಟ್ ಎಲ್ಲ, ರಿಯಾಕ್ಷನ್ ಆಗಲ್ಲ, ಸ್ವಲ್ಪ ಖಾರ ಇರುತ್ತೆ ಅಷ್ಟೇ. ಇದನ್ನ ಏನ್ ಮಾಡ್ಬೇಕಂದ್ರೆ ಎದ್ದ ತಕ್ಷಣನೇ ಹಾಳು ಗಳಿಗೆಯಲ್ಲಿ ತಿನ್ಬೇಕು. ಭಾನುವಾರ ಗುರುವಾರ ಅಲ್ಲ, ಯಾವಾಗಾದ್ರೂ ತಿನ್ಬೋದು. ಇದು ಒಂದಿನ ಬಿಟ್ಟು ಒಂದಿನ ತಿನ್ಬೇಕು. ಅದಕ್ಕೆ ನಾವೇನಂದ್ರೆ ಎಲ್ಲಾ ದಿನ ಒಳ್ಳೆ ದಿನನೇ. ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಎದ್ದ ತಕ್ಷಣನೇ ಹಲ್ಲು ಉಜ್ಜದನೆ, ನೀರು ಮುಟ್ಟದನೆ ಇದನ್ನ ಏನ್ ಮಾಡಬೇಕು, ಫಸ್ಟು ಚೆನ್ನಾಗಿ ಈ 3 ಪದಾರ್ಥಗಳನ್ನು ಉಪಯೋಗಿಸಿ ಬಾಯಿಗೆ ಹಾಕಿಂದ ಅಗಿಬೇಕು. ಜಗದು ಚೆನ್ನಾಗಿ ನೀರು ಬರೋ ಜಗದು ಅದು ನುಂಗಬೇಕು. ಸ್ವಲ್ಪ ಖಾರ ಬರುತ್ತೆ, ನುಂಗಬೇಕು. ನುಂಗಿ ಇದನ್ನು ನುಂಗಬೇಕು, ಮತ್ತು ಉಗಿಬಾರ್ದು. ಇದನ್ನೆಲ್ಲ ನುಂಗಿದಾದ ನಂತರ
ಪಥ್ಯ ಇದೆ ಇದಕ್ಕೆ. ಪಥ್ಯ ಕಂಪಲ್ಸರಿ ಮಾಡಬೇಕು. ಏನು ಪಥ್ಯ ಅಂತ ಹೇಳಿದ್ರೆ 2 ಎಳ್ನೀರು ಕುಡಿಬೇಕು ಆ ದಿನ. ಇದನ್ನ ನುಂಗಿ ತಿಂದು 1 ತಾಸು ಬಿಟ್ಟು 1 ಎಳ್ನೀರು ಕುಡ್ರಿ. ಆಮೇಲೆ ಮಧ್ಯಾಹ್ನ ಯಾವಾಗ 1 ಎಳ್ನೀರು ಕುಡಿಬಹುದು. 4 ಲೀಟರ್ ಆದ್ರೆ ನೀರು ಕುಡಿಲೇಬೇಕು. ಮಾಮೂಲಿ ನೀರನ್ನ 4 ಲೀಟರ್ ಮೇಲೆ ಎಷ್ಟಾದ್ರೂ ಕುಡಿರಿ. 4 ಲೀಟರ್ ಆದ್ರೆ ನೀರು ಕುಡಿಲೇಬೇಕು. ಇದನ್ನ ತಗೊಂಡಾಗ 4 ಲೀಟರ್ ನೀರು ಕುಡಿಬೇಕು. ಇದನ್ನ ಏನ್ ಮಾಡಬೇಕು, ಹಾಳು ಹೊಟ್ಟೆಯಲ್ಲೇನೆ ತಗೊಂಡು ಅಗದು ಚೆನ್ನಾಗಿ ನುಂಗಿ ಇದನ್ನ ಏನ್ ಮಾಡಬೇಕು, ನಾವು ಅಗತ್ತಿಂದ ಆದ ನಂತರ ಮಾಡಬೇಕು. ಇನ್ನೂ ಪಥ್ಯ ಇದೆ. ಏನು ಪಥ್ಯ ಇದೆ ಅಂತ ಹೇಳಿದ್ರೆ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಇವನ್ಯಾವೂ ತಿನ್ನುವಾಗಿಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇದನ್ನ ಯಾವುದನ್ನು ತಿನ್ನುವ ಹಾಗಿಲ್ಲ, ತಿನ್ನಬಾರ್ದು. ತಿಂದ್ರೆ ಯೂಸ್ ಆಗಲ್ಲ ಇದು. ಅದಕ್ಕೋಸ್ಕರ 15 mm ಕಲ್ಲಿದ್ದು ಡಾಕ್ಟರ್ ಆಪರೇಷನ್ ಮಾಡ್ತೇವೆ ಅಂದ್ರೂ ಸಹ ಇದನ್ನ ನೀವು ಒಂದಿನ ಬಿಟ್ಟು ಒಂದಿನ 8 ಸಮಯ ತಿನ್ಬೇಕು. ಇದನ್ನ ಅಂದ್ರೆ ಒಂದು 16 ದಿನ ಆಗುತ್ತೆ. ಇದು 8 ದಿನ, ಒಂದು ದಿನ ಬಿಟ್ಟು ಒಂದಿನ ಇದು ನೀವು ತಿಂತಾ ಬರ್ರಿ. ತಿಂತಾ ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಅಥವಾ ಕಿಡ್ನಿಲಿ ಇರ್ತಕ್ಕಂಥ ಎಲ್ಲ ಕಲ್ಲು ಪುಡಿ ಪುಡಿಯಾಗಿ ಅವೆಲ್ಲ ಹೋಗ್ಬಿಡ್ತವೆ ರಿಸಸ್ ಅಲ್ಲಿ. ಕೆಲವರು ಹೆಣ್ಮಕ್ಳಿಗೆ ಏನಾಗ್ತದೆ ಅಂದ್ರೆ ಸುಲಭವಾಗಿ ರಿಸಸ್ ಅಲ್ಲಿ ಹೋಗ್ಬಿಡ್ತದೆ, ಗೊತ್ತಾಗಲ್ಲ. ಆದ್ರೆ ಗಂಡು ಮಕ್ಕಳಿಗೆ ರಿಸಸ್ ಅಲ್ಲಿ ಬರೋದು, ಕಲ್ಲು ಬರೋದು ಗೊತ್ತಾಗುತ್ತೆ. ಈ ಕಾಳು ಮೆಣಸಿನಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೆ ಸಿಗುತ್ತೆ ನಮಗೆ, ಕಲ್ಲು ಹಿಡಿಬಹುದು ನಾವು, ನಮ್ಗೆ ಗೊತ್ತಾಗುತ್ತೆ ರಿಸಸ್ ಇಂದ ಬರೋಂಥದ್ದು. ಯಾಕಂದ್ರೆ ನಮ್ಗೆ ಅನುಭವ ಅದು. ನಾವು ಕೊಟ್ಟೇವೆ ಎಷ್ಟೋ ಜನ ಮೆಡಿಸಿನ್ ಕೊಟ್ಟವರಿಗೆ ಪ್ರತಿಯೊಬ್ಬೊಬ್ಬರಿಗೂ ಸಹ ಕಲ್ಲು ಬಿದ್ದಿರೋದನ್ನ ನಾವು ನೋಡಿದ್ದೇವೆ. ಅದಕ್ಕೆ ನಾನೇನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಇದನ್ನ ಉಪಯೋಗಿಸ್ಕೊಳ್ರಿ. ಇದ್ರ ಜೊತೆಗೆ ಇನ್ನೂ ಒಂದಿದೆ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಒಂದು ಮಾತ್ರೆ ಇದೆ. ಈ ಮಾತ್ರೆ ಇದು ನೀರಿ ಅಂತೇಳಿ. ಈ ಮಾತ್ರೆ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ಈ ಮಾತ್ರೆ ಇದು ಕಾಂಬಿನೇಷನ್, ಅದು ಆಯುರ್ವೇದ. ಇದು ಕಿಡ್ನಿಗೆ ಕಲ್ಲು ಹೊಡೆಯೋದಕ್ಕೆ ಇರ್ತಕ್ಕಂಥ ಒಂದು ಉತ್ತಮವಾದ ಒಂದು ಮಾತ್ರೆ. ಇದ್ರ ಜೊತೆಗೆ ಇದನ್ನ ತಗೋಬೇಕು. ಬೆಳಗ್ಗೆ ಊಟ ಆದ್ಮೇಲೆ 1, ರಾತ್ರಿ ಊಟ ಮಾಡಿ ಮನಗಬೇಕಾದ್ರೆ 1. ಬೆಳಗ್ಗೆ ನಾಷ್ಟ ಮಾಡ್ತಿರಲ್ಲ, ಇದನ್ನ ತಿಂದಾದ ನಂತರ ಅವಾಗ ಒಂದು ಮಾತ್ರೆ ನುಂಗಿ, ರಾತ್ರಿ ಊಟ ಮಾಡಿ ಮನಗಬೇಕಾದ್ರೆ 1 ಮಾತ್ರೆ ನುಂಗಿ ಸಾಕು. ಇದನ್ನ ಮಾಡ್ರಿ. ಇದು ಹಾಳು ಹೊಟ್ಟೆಯಲ್ಲಿ. ಇದು ಬೆಳಗ್ಗೆ ತಿನ್ಬೇಕು, ಬೆಳಗ್ಗೆ ಹಾಳು ಹೊಟ್ಟೆಗೆ ಯೂಸ್ ಮಾಡಬೇಕು. ಇದನ್ನ ಊಟ ಆದ್ಮೇಲೆ ಅದರ ಚೆನ್ನಾಗಿ ನೀರು ಕುಡಿಬೇಕು. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಇದನ್ನು ಯೂಸ್ ಮಾಡುವಾಗಿಲ್ಲ, ಅದು ಬೇಕಾಗಿಲ್ಲ, ಅದನ್ನ ತಿನ್ನಬಾರ್ದು. ಎಷ್ಟು ದಿವಸ ಬಿಡಬೇಕು? ಅಟ್ಲೀಸ್ಟ್ ಒಂದು 8 ಇನ್ನು ತಗೊಳ್ಳೋವರೆಗೂ ಬಿಟ್ಬಿಟ್ರೆ ಒಳ್ಳೇದೇ. ಇಲ್ಲಪ್ಪ ನಾವು ತುಂಬಾ ಟೀ ಕುಡಿಯೋರು ಅಂತ ಹೇಳಿದ್ರೆ ಇವತ್ತು ಬಿಟ್ಟು ನಾಳೆ ಬೇಕಾದ್ರೆ ನೀವು ಕುಡಿಬೋದು, ಬ್ಯಾಡ ಅನಿಸ್ತಾರೆ ನನಗೆ. ಯಾಕಂದ್ರೆ ನಮ್ಮ ಕಿಡ್ನಿಲಿ ಕಲ್ಲು ಹೋಗ್ಬೇಕಂದಾಗ ಅದು ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ಯಾವುದಕ್ಕೂ ಪಥ್ಯ ಇಲ್ಲ. ಈ ಪಥ್ಯ ಮಾತ್ರ ಹಾಲು, ಮೊಸರು, ಮಜ್ಜಿಗೆ ಇದನ್ನ ಮಾತ್ರ ಅವಾಯ್ಡ್ ಮಾಡಬೇಕು. ನೀವು ಬಿಡಲೇಬೇಕು ಅದನ್ನ. ಎಷ್ಟು ದಿವಸ ಇನ್ನು ಕಲ್ಲು ಹೋಗೋವರೆಗೂ ಈ ಮಾತ್ರೆ ತಗೊಳ್ರಿ. ಇದು ಒಂದು 20 ದಿವಸ ತಗೊಂಡ್ರೆ ಸಾಕು. ಮತ್ತೆ ನೀವು ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ರಿ, ನಿಮ್ಗೆ ಗೊತ್ತಾಗತ್ತೆ ಕಿಡ್ನಿಲಿರೋ ಕಲ್ಲು ಯಾವ ಮಟ್ಟಕ್ಕೆ ಬಂದೈತೆ ಅಂತೇಳಿ. ಈಗ 12 mm ಇರ್ತಕ್ಕಂಥದ್ದು 8 mm ಬರ್ಬೋದು. ಪುಡಿ ಪುಡಿಯಾಗಿ ಮಾಡೋದು ಇನ್ನೂ ಒಂದು ಇರ್ಬೇಕು, ಅದೆಲ್ಲ ಹೋಗತ್ತೆ. ಪ್ರತಿಯೊಂದು ಹೋಗುತ್ತೆ. ಇದನ್ನ ಯೂಸ್ ಮಾಡಿ ಹೇಳ್ರಿ. ಯಾಕಂದ್ರೆ ಮತ್ತು ಈಗ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲು ಕೊಡಿ. ಆನಂತರ ಇನ್ನೊಬ್ರಿಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡ್ರಿ. ಇದು ಎಲ್ಲಾದ್ರೂ ಸಿಗುತ್ತೆ ನೀವೇ ಕೊಡಿ ಮೆಡಿಸಿನ್ ಅವ್ರಿಗೆ. ನಿಮ್ಮ ಮನೆ ಹತ್ರ ಕರೆದು ಬಾರಪ್ಪ ಇಲ್ಲಿ ನಾನು ಕೊಡ್ತೇನೆ ಅಂತೇಳಿ ಒಂದಿನ ಬಿಟ್ಟು ಒಂದಿನ ಇದನ್ನು ಕೊಡ್ರಿ. ಅವ್ರು ತಿಂದು ಆಮೇಲೆ ಅವ್ರು ನಿಮ್ಗೆ ನೆನೆಸ್ತಾರೆ. ಯಾಕಂದ್ರೆ ಇದು ಜೀವ ಉಳಿಸುವಂತ ಒಂದು ಪ್ರಕೃತಿಯ ಒಂದು ಪ್ರಾಡಕ್ಟ್ ಆಗಿದೆ, ಒಂದು ಸೊಪ್ಪು. ಇದನ್ನು ಯೂಸ್ ಮಾಡ್ಕೊಳ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ.